ಪಡೆದು ಮತ್ತೆ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಹೋರಾಟವನ್ನ ನಾವು ಕೂಡ ಬೆಂಬಲಿಸ್ತೇವೆ ಅಂತೇಳಿ ಇವತ್ತು ಏನೋ 50ಕ್ಕಿಂತ ಹೆಚ್ಚು ಸದಸ್ಯರು ಸೇರಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ನಮ್ಮ ದೂರ ಗ್ರಾಮ ಘಟಕದ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘದ ವತಿಯಿಂದ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಘಕ್ಕೆ ಇವತ್ತು ಅವರನ್ನು ಅಧಿಕೃತವಾಗಿ ನಾವು ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ಅನೇಕ ರೀತಿ ಸಮಸ್ಯೆಗಳಿದೆ. ತಾವು ಗೊತ್ತಿರ್ಬೋದು, ಇವತ್ತು ಏನೋ 1.5 ತಿಂಗಳಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ಯಾವ ರೀತಿ ರೈತ ಪರ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಗಳು ಏನ್ ಮಾಡ್ತಾ ಇದೆ, ಅದು ರಾಜ್ಯ ಇರ್ಬೋದು, ಅದು ಕೇಂದ್ರ ಇರ್ಬೋದು. ಈ ಒಂದು ಸರ್ಕಾರಗಳಿಗೆ ಏನಿವತ್ತು ನಿದ್ದೆಯಲ್ಲಿ ಜಾರಿರ್ತಕ್ಕಂಥ ಸರ್ಕಾರಗಳು ರೈತರು ಸಂಘಟಿತರಾಗಿ ಗ್ರಾಮೀಣ ಭಾಗದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಅದು ಏನಾಗ್ಬೋದು ಅಂತ ಹೇಳಿ ತಾವೆಲ್ಲರೂ ಕೂಡ 1.5 ತಿಂಗಳಿಂದ ನೋಡ್ತಾ ಇದ್ದಾರೆ. ಬಂಧುಗಳು, ತಮ್ಗೆಲ್ಲರಿಗೂ ಗೊತ್ತಾ ಇದೆ. ಹಾಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಚಳಿಗಾಲದ ಲೋಕಸಭೆಯಲ್ಲಿ ಒಂದು ಅಧಿವೇಶನ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ. ಅವರ ನಿರ್ಧಾರ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. 2020ರಲ್ಲಿ ರೈತರ ವಿರುದ್ಧವಾಗಿ ಒಂದು 5 ಕಾನೂನುಗಳನ್ನ ತಂದರು. ಆ ಸಂದರ್ಭದಲ್ಲಿ ರೈತರು ಅನೇಕ ರೀತಿಯಲ್ಲಿ ಕರ್ನಾಟಕ ಸೇರಿ ದೇಶಾದ್ಯಂತ 1 ವರ್ಷ 4 ತಿಂಗಳು ಹೋರಾಟ, ಸತತ ಹೋರಾಟ. ಏನಾಯ್ತು, ಕೇಂದ್ರ ಸರ್ಕಾರ ಹತ್ತಿಕ್ಕರು ರೈತರನ್ನ ದೇಶದ್ರೋಹಿಗಳನ್ನ ಪಟ್ಟ ಕಟ್ಟಿದ್ರು. ಆದ್ರೂ ಕೂಡ ರೈತರು ಹೋರಾಟ ಬಿಡಲಿಲ್ಲ. ಅವತ್ತು ಹೋರಾಟ ಕೈ ಬಿಟ್ಟಿದೆ. ಇವತ್ತು ರೈತ ವಿರೋಧಿ 5 ಕಾನೂನುಗಳು ಕೂಡ ನಮ್ಮನ್ನ ಯಾವ ಮಟ್ಟದಲ್ಲಿ ತಗೊಂಡು ಹೋಗ್ತಿತ್ತು ಅಂತ ಹೇಳಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಲೂ ಕೂಡ ಅದೇ ಒಂದು ಜಾರಿಯನ್ನ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಿವತ್ತು ಭಾರತ ಮತ್ತು ಅಮೆರಿಕ ಒಂದು ಒಪ್ಪಂದವನ್ನು ಕೃಷಿಗೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಮಾಡಬೇಕಂತ ಹೇಳಿ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಆ ಒಂದು ಕೆಲಸ ಏನಾದ್ರು ಕೇಂದ್ರ ಸರ್ಕಾರ ಮಾಡಿದ್ದೇ ಆದ್ರೆ ಏನಿವತ್ತು ನಾವು 50 ರೂಪಾಯಿ ಕೊಟ್ಟು ಗ್ರಾಹಕರು ಹಾಲು ತಗೋತಾ ಇದ್ದೀವಿ, ಮತ್ತೆ ನಾವು 30 ರೂಪಾಯಿಗೆ ಹಾಲನ್ನು ಮಾರಾಟ ಮಾಡ್ತಾ ಇದ್ದೀವಿ. ಗ್ರಾಹಕರು ತಕ್ಕ